ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರ ವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ ಭವ್ಯವಾದ, ದಿವ್ಯವಾದ, ನವ್ಯವಾದ, ಸನಾತನವಾದ ಸಂಸ್ಕೃತಿಯನ್ನು ಹೊಂದಿರುವ ನಮ್ಮಿ ಈ ಸಂಸ್ಥೆಯ 2005-6ನೇ ಬ್ಯಾಚಿನ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಳನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಸಹೋದ್ಯೋಗಿ ಬಂಧುಗಳೇ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಹಾಗೂ ಇಂತಹ ಒಂದು ಸಮಾಜಕ್ಕೆ ಆದರ್ಶಯುತವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ನೆಚ್ಚಿನ ನನ್ನ ವಿದ್ಯಾರ್ಥಿನಿ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ವಿದ್ಯಾಭಿಮಾನಿ ಬಂಧುಗಳೇ, ಮೊತ್ತ ಮೊದಲಾಗಿ ನಿಮಗೆ ನನ್ನ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಸ್ನೇಹ ಸಮ್ಮಿಳನ ಅಂದರೆ ಏನು ಅಂತ ಮೊನ್ನೆ ಮನೆಗೆ ಬಂದ 20 ವಿದ್ಯಾರ್ಥಿಗಳಿಗೊಮ್ಮೆ ಹೇಳಿದೆ. ಸಮ್ಮಿಳನ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಒಟ್ಟು ಸೇರುವುದು. ಇದನ್ನೇ ಹಲವು ವರ್ಷಗಳ ಹಿಂದೆ ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೈನ್ ಇದರ ತತ್ವವನ್ನು ಕಂಡುಕೊಂಡು 2 ಪರಮಾಣು ನ್ಯೂಕ್ಲಿಯಸ್ಗಳನ್ನು ಬೆಸೆದಾಗ ಅಲ್ಲಿ ಅಗಾಧವಾದ ಶಕ್ತಿ ಬಿಡುಗಡೆಯಾಗ್ತದೆ ಎಂಬುದನ್ನು ತೋರಿಸಿಕೊಟ್ಟ. ಆದರೆ ಅದುವೇ 2ನೇ ಮಹಾಯುದ್ಧದ ಕಾಲದಲ್ಲಿ ಪರಮಾಣು ಬಾಂಬುವಾಗಿ ಪರಿಣಮಿಸಲ್ಪಟ್ಟಿತು. ಇರಲಿ, ಆ ಬಾಂಬು ಅಂದರೆ ಏನು ಎಂಬುದರ ಬಗ್ಗೆ ನಮಗೆ ಬಾಬುವಿನ ಬಗ್ಗೆ ಗೊತ್ತುಂಟು, ಈಗ ಬಾಂಬುವಿನ ಬಗ್ಗೆಯೂ ಕೂಡ ಗೊತ್ತುಂಟು. ಹಾಗಾಗಿ ಆ ಬಾಂಬುವಿನ ಪರಿಣಾಮ ಏನು ಎಂಬುದು ನಮಗೆ ಈಗಾಗಲೇ ತಿಳಿದಿದ್ದೇವೆ. ಅಂದರೆ 2 ವಸ್ತುಗಳು ಸೇರಿದಾಗ ಅಲ್ಲಿ ಏನು ಬಿಡುಗಡೆಯಾಗ್ತದೆ? ಅಗಾಧವಾದ ಶಕ್ತಿ ಬಿಡುಗಡೆಯಾಗ್ತದೆ. ಅಂದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಸಮ್ಮಿಳನದಿಂದ ಇಲ್ಲಿ ಏನು ಬಿಡುಗಡೆಯಾಗಿದೆ? ಸಮಾಜಕ್ಕೆ ಆದರ್ಶಮಯವಾದ ಒಂದು ಸಂಸ್ಕಾರಯುತವಾದ, ಸಂಸ್ಕೃತಿಯುತವಾದ, ಜಗತ್ತನ್ನೇ ಸ್ಥಿರವಾಗಿ ನಿಲ್ಲಿಸಬಲ್ಲ ಒಂದು ಅಗಾಧವಾದ ಶಕ್ತಿ ಈ ಸ್ನೇಹ ಸಮ್ಮಿಳನದಿಂದ ನಡೆದಿದೆ ಮಕ್ಕಳೇ. ಹಾಗಾಗಿ ಮೊತ್ತ ಮೊದಲಾಗಿ ನಿಮಗೆ ನಮ್ಮ ವೈಯಕ್ತಿಕ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಿಮ್ಮ ಆದರ್ಶ ನಮ್ಮ ಸಂಸ್ಥೆಗೆ ಮಾತ್ರ ಅಲ್ಲ, ಉಳಿದ ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಕೂಡ ಇದು ಒಂದು ಆದರ್ಶವಾಗಿದೆ. ನಮ್ಮ ವಿಘ್ನೇಶ ಹೇಳಿದ ಹಾಗೆ ನಡೆದ ದಾರಿಯನ್ನು ಹಿಂದೆ ನೋಡಿ ಮುಂದೆ ನಡೆದಿದ್ದೇವೆ. ಯಾಕೆಂದರೆ ಯಾವಾಗಲೂ ನಾವು ನಡೆಯುವಾಗ ಮುಂದೆಯೇ ನೋಡಿದರೆ ಸಾಲದು, ಹಿಂದೆಯೂ ನೋಡಬೇಕಾಗ್ತದೆ. ಹಾಗಾಗಿ ಹಿಂದೆ ನೋಡಿ ಮುಂದೆ ನಡೆದರೆ ಖಂಡಿತವಾಗಿಯೂ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಎಂಬಂತಹ ಒಂದು ಶ್ರೇಷ್ಠ ಒಂದು ಸಮಾಜಕ್ಕೆ ಆದರ್ಶವಾದಂತಹ ಒಂದು ವಿಚಾರವನ್ನು ತಾವೆಲ್ಲ ತಿಳಿಸಿದ್ದೀರಿ. ಆಮೇಲೆ ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ ಕಾರ್ಯಕ್ರಮ ಕಂಡಿದ್ದೇವೆ, ಬಹಳ
ಮನಸ್ಸಿಗೆ ಸಂತೋಷವಾಗಿದೆ. ಯಾಕೆಂದರೆ ನಾನು ನಿವೃತ್ತನಾದಾಗ ಅಕ್ಟೋಬರ್ 2ನೇ ತಾರೀಕು ಬಹಳ ವಿಜೃಂಭಣೆಯಿಂದ ಕೆಲವರು ನೀವು ಇದ್ದಿರಲಿಕ್ಕೂ ಸಾಕು ಆ ಕಾರ್ಯಕ್ರಮದಲ್ಲಿ. ನಮ್ಮ ವಿಜಯಕುಮಾರ್ ರೈ ಸುಪ್ರೀಂ ಕೋರ್ಟ್ ಜಡ್ಜ್ ಬಂದವರು ಹೇಳಿದರು, ನಾ ಭೂತೋ ನಾ ಭವಿಷ್ಯತಿ ಇಂಥ ಕಾರ್ಯಕ್ರಮ ಅಂತ. ಆಗ ನಾನು ಹೇಳಿದೆ, ನಾ ಭೂತೋ ಹೌದು, ಭವಿಷ್ಯದಲ್ಲಿ ಮಾತ್ರ ಇದಕ್ಕಿಂತ ಮಿಗಿಲಾದ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಯಲ್ಲಿ ಮೂಡಿ ಬರಬೇಕು ಅಂತ. ಅದಕ್ಕೆ ಇವತ್ತು ನೀವು ಬೀಜ ಬಿತ್ತಿದ್ದೀರಿ. ಆ ಬೀಜ ಇನ್ನು ಸಸಿಯಾಗಿ ವೃಕ್ಷವಾಗಿ ಹೆಮ್ಮರವಾಗಿ ನಮ್ಮ ಸಂಸ್ಥೆಯಲ್ಲಿ ಶೋಭಿಸುವಂತಾಗಲಿ. ಕಾರಣ ಖಂಡಿತವಾಗಿ ಶೋಭಿಸ್ತದೆ. ನೀವೆಲ್ಲ ಬಂದವರು ನಾನು ಅವತ್ತು ಹೇಳಿದ ಹಾಗೆ ಆಗಾಗ ಹೇಳಿದ ಹಾಗೆ ನೀವು ಕಣ್ಣಿಗೆ ಕಾಣುವ ವಿದ್ಯಾರ್ಥಿಗಳಾದರೂ ನೀವು ಇರುವುದೆಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ. ಈ ಸುಬ್ರಹ್ಮಣ್ಯನ ಮಣ್ಣಿಗೆ ಬಂದು ಒಂದು ಹೊತ್ತನ್ನು ಊಟ ಮಾಡಿ ಹೋಗಲಿಕ್ಕೆ ಎಷ್ಟೋ ಜನ ಸಾವಿರಾರು ಮೈಲು ದೂರದಿಂದ ಯಾರ್ಯಾರ ಮಾರ್ಗದರ್ಶನದಲ್ಲಿ ಏನೆಲ್ಲ ಹರಕೆ ಹೊತ್ತು ಆಮೇಲೆ ಗೊರಕೆಯಲ್ಲಿಯೂ ಕೂಡ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂತ ಹೇಳಿ ಇಲ್ಲಿ ಬಂದು ಸಾಲು ಕಟ್ಟಿ ನಿಂತು ದೇವರ ದರ್ಶನವನ್ನು ಪಡೆದು ಊಟ ಮಾಡಿ ಹೋದವರಿದ್ದಾರೆ. ಆದ ಕಾರಣ ಅಂತಹ ಕ್ಷೇತ್ರದಲ್ಲಿ ನಾವು ಕಲ್ತಿದ್ದೇವೆ, ಊಟ ಮಾಡಿದ್ದೇವೆ, ಬೆಳೆದಿದ್ದೇವೆ. ಹಾಗಾದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ಇನ್ನೊಮ್ಮೆ ನಿಮಗೆ ಜ್ಞಾಪಿಸ್ತೇನೆ, ನೀವು ಯಾರು ಅಂತ ಹೇಳಿದರೆ ಪ್ರತ್ಯಕ್ಷ ಸುಬ್ರಹ್ಮಣ್ಯನ ಸ್ವರೂಪಿಗಳು. ಆದ ಕಾರಣವೇ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೆಲ್ಲ ಭಗವಂತನ ಸ್ವರೂಪಿಗಳಾಗಿದ್ದೇವೆ. ಹಾಗಾಗಿ ಇಂತಹ ಭಗವಂತನ ಸ್ವರೂಪಿಗಳಾದಂಥ ನಾವೆಲ್ಲರೂ ಕೂಡ ಮತ್ತೊಬ್ಬನಿಗೆ, ನಾನು ಮೊನ್ನೆ ಒಬ್ಬರಿಗೆ ಅರ್ಚಕರಿಗೆ ಒಂದು ಕಡೆಯಲ್ಲಿ ನಿವೃತ್ತಿಯಾಯಿತು. ಅವತ್ತು ತುಂಬ ಜನ ಇದ್ದರು. ನಾನು ಹೇಳಿದೆ, ನೋಡಿ ಅವರ ಅರ್ಚಕರು ಪುರೋಹಿತರು, ನಾವು ಗುರು. ಈ ಪುರೋಹಿತರು ಮತ್ತು ಗುರುವಿಗೆ ಸಾಮ್ಯತೆ ಉಂಟು. ಅದು ಕೂಡ ರೂನಿಂದಲೇ ಕೊನೆಗೊಳ್ಳುವುದು, ಇದು ಕೂಡ ರೂಯಿಂದಲೇ. ಆ ರೂ ಅಲ್ಲಿ ಒಂದು ಕಲ್ಲಿನ ಮೂರ್ತಿಗೆ ಅಭಿಷೇಕ ಪೂಜೆಯನ್ನು ಮಾಡುವುದರ ಮೂಲಕ ದೈವತ್ವವನ್ನು ಕಾಣಿಸುವ ಹಾಗೆ ಮಾಡುವವರು ಪುರೋಹಿತರು. ಗುರುಗಳು ಹಾಗೆಲ್ಲ ಒಂದು ಮಾತನಾಡುವ, ಚಲನವಲನ ಇರುವ ಜೀವಂತ ದೇವರಿಗೆ ಪ್ರತಿನಿತ್ಯ ಅಭಿಷೇಕ ಮಾಡಿ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ, ಒಬ್ಬ ಶಕ್ತಿಯಾಗಿ, ಅವನನ್ನೇ ಇತರರು ಭಕ್ತಿಯಿಂದ ಕಾಣುವ ಹಾಗೆ ಮಾಡುವ ವಿದ್ಯಾರ್ಥಿಯನ್ನು ರೂಪಿಸುವವರು ಯಾರು? ಗುರುಗಳು. ಹಾಗಾಗಿ ನಾವು ಅಂಥ ಕೆಲಸವನ್ನು ಮಾಡಿದ ಕಾರಣ ಮನಸ್ಸಿಗೆ ತುಂಬ ಸಂತೋಷವಾಗಿದ್ದೇವೆ ಅಂತ ನಾನು ಹೇಳುವುದುಂಟು. ಹಾಗಾಗಿ ನಮ್ಮ ಸಂತೋಷವನ್ನು ನಿತ್ಯ ನೂತನವಾಗಿ ಉಳಿಯುವಂತೆ ಮಾಡುವಂಥದ್ದು ಯಾರು ಅಂತ ಹೇಳಿದರೆ ವಿದ್ಯಾರ್ಥಿಗಳಾದಂಥ ನೀವು. ಅಂದು ವಿದ್ಯಾರ್ಥಿಗಳಾಗಿರ್ಬೋದು, ಆದರೆ ಇಂದು ನಿಮ್ಮ ಕುಟುಂಬದಲ್ಲಿ ಒಬ್ಬ ಮಹಾ ಪೋಷಕನಾಗಿರ್ಬೋದು. ಹಾಗಾಗಿ ಎಂಥ ಪೋಷಕನಾದರೂ ಕೂಡ ನಿಮ್ಮ ಕುಟುಂಬದಲ್ಲಿ ಹೇಳಬೇಕವರು, ಏನು ಓಳು ಶಾಲೆ ಹೋತನೆ ಸುಬ್ರಹ್ಮಣ್ಯ ಶಾಲೆ ಹೋಯ್ನಾಲ ಈರ್ನ ಮರ್ಮಲ ಓ ದೇವರೇ ಭಾರಿ ಎಡ್ಡೆಂತನಾದಿಪ್ಪು ಮರ್ಮಯೇ ಓಳು ಶಾಲೆ ಹೋತನೆ ಸುಬ್ರಹ್ಮಣ್ಯೋಟು ಓ ದೇವರೇ ಭಾರಿ ಪುಣ್ಯಾತ್ಮೆ. ಈ ರೀತಿಯ ಮಾತನ್ನು ನಿಮ್ಮ ಸಂಸಾರದಲ್ಲಿ ನೀವು ಹೇಳಿಸಬೇಕು ಅಲ್ವಾ? ಹೇಳಿಸಿದಾಗ ನಮಗೆ ಶಾಲೆಯಲ್ಲಿಯೂ ಸಂತೋಷ ಆಗ್ತದೆ, ನಿಮ್ಮ ಹೆತ್ತ ತಂದೆ ತಾಯಿಗೂ ಸಂತೋಷ ಆಗ್ತದೆ, ಆಮೇಲೆ ನಿಮ್ಮ ಊರಿನವರಿಗೆಲ್ಲರಿಗೂ ಸಂತೋಷ ಆಗ್ತದೆ. ನಾವು ಇದ್ದಂತಹ ಈ ಸ್ಥಳಕ್ಕೆ ನಮ್ಮ ಏನನ್ನು ಕೊಟ್ಟ ಹಾಗೆ ಆಗ್ತದೆ? ಕೃತಜ್ಞತೆಯನ್ನು ಕೊಟ್ಟ ಹಾಗೆ ಆಗ್ತದೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಹೆಚ್ಚು ಮಾತನಾಡುವುದಿಲ್ಲ, ಯಾಕಂದರೆ ನಮ್ಮ ಕಾರ್ಯಕ್ರಮ 11 ಗಂಟೆಗೆ ಮುಗಿಬೇಕಿತ್ತು. ಪಾನೀಯ ಬರ್ತಾ ಉಂಟು. ಯಾಕೆ ನಾನು ಹೇಳ್ತಾ ಇರುವುದು, ಪ್ರೀತಿಯ ಮಕ್ಕಳೇ, ಮೊನ್ನೆ ಕೂಡ ಹೇಳಿದ್ದೇನೆ, ಏನಿಲ್ಲದಿದ್ದರೂ ತೊಂದರೆ ಇಲ್ಲ, ಆರೋಗ್ಯ ಬೇಕು. ಹಣ ಮುಖ್ಯ, ಮತ್ತು
ಆರೋಗ್ಯ ಇದ್ದಾಗ ಎಲ್ಲ ಉಂಟು. ಆದ ಕಾರಣ ಅರ್ಧ ಗಂಟೆಗೊಮ್ಮೆ ಏನು ಕುಡಿಯಿರಿ? ನೀರು ಕುಡಿಯಿರಿ. ನೀರು ಕುಡಿಯುವುದರಿಂದ ನಿಮ್ಮ ಆರೋಗ್ಯ ಸರಿಯಾಗಿರ್ತದೆ. ಎಲ್ಲಿಯಾದರೂ ನೀರು ಕುಡಿಯದೆ ಆರೋಗ್ಯ ಹಾಳಾದರೆ ಮತ್ತೆ ಮನೋಜ್ ಹೇಳ್ತಾನೆ ಯಾವುದು ಕುಡಿಬೇಕು ಅಂತ, ಅವರು ದಾರಿ ತೋರಿಸ್ತಾನೆ. ಅಲ್ಲಿ ಸರ್ಕಲಲ್ಲಿ ನಿಂತರೆ ಇವತ್ತು ಈಚೆ ಹೋಗುವುದು ಬೇಡ, ನೀವು ಈಚೆ ಹೋಗಿ ಅಂತ ಹೇಳ್ತಾನೆ ದೇವಸ್ಥಾನ ಎದುರು, ಅಲ್ವ ಮನೋಜು? ಹೌದು. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರೂ ಕೂಡ ನಾನು ಬಯಸುವುದು ಒಳ್ಳೆಯ ಆರೋಗ್ಯವನ್ನು ಬಯಸುವುದು. ಆರೋಗ್ಯ ಒಂದಿದ್ದರೆ ಎಲ್ಲ ಕೆಲಸಗಳನ್ನೂ ಮಾಡಲಿಕ್ಕಾಗ್ತದೆ. ಹಾಗಾಗಿ ಎಲ್ಲರೂ ಬಂದಿದ್ದೀರಿ, ಎಲ್ಲರನ್ನೂ ಗಮನಿಸಿದೆ, ಕಳೆದ ಆ ಹಿಂದಿನ ದಿನಗಳನ್ನು ನೆನಪಿಸಿದೆ. ನನಗೆ ನೀವು ಈಗ ಹೀಗೆ ಕಾಣುವುದಿಲ್ಲ. ಅವತ್ತು ನಮ್ಮ ಇವ ಬಂದಿದ್ದಾನೆ, ಯಾರು ಸಕಲೇಶ್ಪುರದವ ಬಂದಿದ್ದಾನೆ, ಮತ್ತು ನಮ್ಮ ಮಿಥುನು ಬಂದಿದ್ದಾನೆ. ಅವರು ಹಾಸ್ಟೆಲಲ್ಲಿ ಇದ್ದರು ಪಾಪ. ಆ ಸಮಯದ ಕೃಷ್ಣಶ್ರೀಗೆ ಗೊತ್ತುಂಟು, ಇಲ್ಲಿ OBC ಹಾಸ್ಟೆಲ್ ಇತ್ತು, ನಾವು ಹೋಗ್ತಾ ಇದ್ದೆವು ಅಲ್ಲಿಗೆ. ಆ ಸ್ಥಿತಿ ಹೇಗಿತ್ತು ಅಂತ ನನಗೆ ಗೊತ್ತುಂಟು, ಅಲ್ಲಿದ್ದಂಥ ನಮ್ಮ ಮಕ್ಕಳಿಗೂ ಕೂಡ ಗೊತ್ತುಂಟು. ನನಗೆ ಕಾಣುವುದು ನೀವೆಲ್ಲರೂ ಯಾವಾಗ ಈಗ ಪ್ರಸಾದ ಕೂತಿದ್ದಾನೆ ನೋಡಿ, ಅವತ್ತಿನ ಪ್ರಸಾದವೇ ಅಲ್ಲದೆ ಇವತ್ತಿನ ಪ್ರಸಾದ ಕಾಣುವುದಿಲ್ಲ. ಹಾಗಾಗಿ ಯಾಕೆಂದರೆ ಊರಿಗೆ ರಾಜನಾದರೂ ತಾಯಿಗೆ ಮಗನೇ. ಹಾಗಾಗಿ ನೀವು ಹೇಗಿದ್ದರೂ ಕೂಡ ನೀವು ನನ್ನ ವಿದ್ಯಾರ್ಥಿಗಳೇ, ನಾವು ನಿಮ್ಮ ಗುರುಗಳೇ. ಆದರೆ ಇದಕ್ಕೆ ಸಮ್ಮಿಳನವಾಗುವುದು ಯಾವಾಗ ಅಂದರೆ ನಿಮ್ಮಲ್ಲಿರುವಂಥ ಭಕ್ತಿ, ನಮ್ಮಲ್ಲಿರುವಂಥ ಪ್ರೀತಿ. ಆ ಭಕ್ತಿ ಮತ್ತು ಪ್ರೀತಿ ಎರಡು ಸೇರಿದಾಗ ಅದು ಲೋಕಕ್ಕೆ ಏನಾಗ್ತದೆ? ಒಂದು ನೀತಿಯಾಗ್ತದೆ. ಆ ಮೂಲಕ ನಮ್ಮ ಸಮ್ಮಿಳನ ಉಳೀತದೆ ಅಂತ ಹೇಳ್ತಾ, ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ತಮಗೆಲ್ಲರಿಗೂ ಕೂಡ ವಂದಿಸ್ತಾ, ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲ್ಲಿ ಸಿಹಿ ಪಾಲು ನಿಮಗಿರಲಿ, ಕಹಿ ಇಲ್ಲ ನಮಗಿರಲಿ. ನೀವು ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ. ಧನ್ಯವಾದಗಳು.